ಬಿಬಿಎಂಪಿ ಗ್ರೌಂಡ್ ಗೇಟ್ಗೆ ಬಾಲಕ ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಬರೀ ಕಣ್ಣೊರೆಸುವಂತ ತಂತ್ರ ಮಾಡ್ತಾ ಇದೆಯಾ? ಆ ಕ್ಷಣದಿಂದ ಬೀಸೋ ದೊಣ್ಣೆಯ ತಪ್ಪಿಸಿಕೊಳ್ಳುವಂತ ಪ್ರಯತ್ನನ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಆ ಕ್ಷಣದಿಂದ ಅಂದ್ರೆ ಆ ಕ್ಷಣದ ಬೀಸುವಂತ ದೊಣ್ಣೆ ಅಂದ್ರೆ ಆ ಹೀಟ್ ಇದೆಯಲ್ಲ, ಹೆಂಗಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದಲ್ಲಿ ತೋರಿಸ್ತಾ ಇದೀವಲ್ಲ. ಸೊ ಹೀಗಾಗಿ ಸುಮ್ಮನೆ ಕಣ್ಣೊರೆಸುವ ತಂತ್ರದ ರೀತಿಯಲ್ಲಿ ಒಂದು 4 ಜನ ಅಮಾನತು ಮಾಡಿಬಿಟ್ರ ಯಾರಿಗೆ ಸರಿಯಾದಂತ ಶಿಕ್ಷೆ ಆಗಬೇಕಾಗಿತ್ತು ಅವ್ರಿಗೆ ಆಗ್ತಾ ಇಲ್ಲ ಅಂತ. ಮೂಲ ಹೊಣೆಗಾರರ ರಕ್ಷಣೆಗೆ ನಿಂತಿದೆಯಾ ಪಾಲಿಕೆ? ಹಾಗಾದ್ರೆ ಬರೀ ಬಿಬಿಎಂಪಿ ಅಧಿಕಾರಿಗಳ ಮೇಲಷ್ಟೇ ಕ್ರಮ ಕೈಗೊಂಡಿದ್ದಾರೆ, ಗುತ್ತಿಗೆ ಪಡೆದಂತ ಸಂಸ್ಥೆ ಮೇಲೆ ಕ್ರಮ ಯಾಕಿಲ್ಲ? ಬ್ಲಾಕ್ ಲಿಸ್ಟಿಗೆ ಹಾಕ್ಬೋದಲ್ಲ. ಯಾಕೆಂದ್ರೆ ಕೋಟಿ ಕೋಟಿ ಅನುದಾನ ತಗೊಂಡು ಅಲ್ಲಿ ಎಲ್ಲವನ್ನೂ ಕೂಡ ನಾವು ನೋಡ್ಕೊಳ್ತೀವಿ ಅಂದ್ಕೊಂಡಿದ್ದಂಥ ಕಂಪನಿ, ಮೇಂಟೈನ್ ಮಾಡ್ತಾ ಇದ್ದಂಥ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಬೇಕು ಇವರು. ಆ ಗುತ್ತಿಗೆ ಕಂಪನಿ ಬೆನಕಾ ಕಂಪನಿ ಮೇಲೆ ಯಾಕಿಷ್ಟು ಒಲವು? 2021ರಲ್ಲಿ ಮೈದಾನ ಕಾಮಗಾರಿಗೆ ಪಾಲಿಕೆ ಟೆಂಡರ್ ಅನ್ನ ಕರೆದಿತ್ತು. ಗ್ರೌಂಡ್ ಗುತ್ತಿಗೆ ಪಡೆದಿದ್ದಂಥ ಬೆನಕಾ ಡೆವಲಪರ್ಸ್ ಅವರು 2024ರ ಮಾರ್ಚ್ವರೆಗೂ ನಿರ್ವಹಣೆಯ ಹೊಣೆಯನ್ನ ಹೊತ್ಕೊಂಡಿದ್ದಾರೆ. 2024 ಅಂದ್ರೆ ಈ ವರ್ಷದ ಮಾರ್ಚ್ವರೆಗೂ ಕೂಡ ನಿರ್ವಹಣೆಯ ಹೊಣೆಯನ್ನ ಹೊತ್ಕೊಂಡಿದ್ರು. ಗುತ್ತಿಗೆ ಅವಧಿ ಮುಗಿದ 6 ತಿಂಗಳಿಗೆ ಗೇಟ್ ಕಟ್ ಆಗಿದೆ. ಆಕ್ಚುಲಿ ಈ ಗ್ರೌಂಡ್ನಲ್ಲಿ ಆ ಗೇಟನ್ನು ಅಳವಡಿಸುವಂಥ ಸಂದರ್ಭದಲ್ಲೇ ಪ್ರಾಬ್ಲಮ್ ಇತ್ತಂತೆ. ಆ ಸಂದರ್ಭದಲ್ಲೇ ಹೇಳಿದ್ದಾರೆ. ಅಂದರೆ ಇವರು ಸ್ಟಾರ್ಟಿಂಗಿಂದನೂ ಕೂಡ ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅನ್ನುವಂಥದ್ದು ಆವಾಗಲೇ ಸ್ಥಳೀಯರು ಆರೋಪನೆ ಮಾಡ್ತಾ ಇದ್ರು. ಈಗ ಬೆನಕಾ ಡೆವಲಪರ್ಸ್ ವಿರುದ್ಧ ದೂರನ್ನು ಇದುವರೆಗೂ ಕೊಟ್ಟಿಲ್ಲ ಬಿಬಿಎಂಪಿ. ಕಾಂಟ್ರಾಕ್ಟರ್ಗಳನ್ನು ರಕ್ಷಣೆ ಮಾಡ್ತಾ ಇದೆಯಾ ಹಾಗಾದರೆ ಅನ್ನುವಂಥ ಪ್ರಶ್ನೆ ಇದೆ. ಈಗಲೂ ಪಾಲಿಕೆ ವ್ಯಾಪ್ತಿಯಲ್ಲಿ ಹಲವು ಕಾಮಗಾರಿಗಳ ಗುತ್ತಿಗೆ ಇಟ್ಟುಕೊಂಡಿರುವಂಥದ್ದು ಬೆನಕಾ ಡೆವಲಪರ್ಸ್ ಅವರು. ಪಾಲಿಕೆ ಅಧಿಕಾರಿಗಳ ನಡೆ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆಶಿಕ್ ಮುಲ್ಕಿ, ಏನಿದು ಇಷ್ಟೊಂದು ಒಲವಲ್ಲ ಇವರಿಗೆ ಅಂತ? ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕಾಗತ್ತೆ, ಆದ್ರೆ ಯಾರು ತಪ್ಪಿತಸ್ಥರು, ಯಾರು ಆ ಒಂದು ಗ್ರೌಂಡ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಂಥವ್ರು, ಅವ್ರನ್ನ ಮಾತ್ರ ಸೇಫ್ ಮಾಡುವಂತ ಕೆಲಸ ಯಾಕೆ ಆಗ್ತಾ ಇದೆ ಅಂತ? ಪೃಥ್ವಿ, ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಈ ಒಂದು ಘಟನೆಗೆ ನೇರ ಕಾರಣೀಭೂತರಾಗಿರುವಂತಹ ಗುತ್ತಿಗೆದಾರರನ್ನು ಯಾಕೆ ಬಿಬಿಎಂಪಿ ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಅವ್ರ ಬಗ್ಗೆ ಸೊಲ್ಲೆತ್ತಾ ಇಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥ ಪ್ರಶ್ನೆ. ಇದ್ರ ಬಗ್ಗೆ ಸ್ಥಳೀಯರು ಕೂಡ ಸಾಕಷ್ಟು ಆರೋಪವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸದ್ಯಕ್ಕೆ ನಾನು ಎಲ್ಲಿ ಘಟನೆ ನಡೆದಿತ್ತು ಮಲ್ಲೇಶ್ವರ ಮೈದಾನ, ಅದೇ ಮೈದಾನದಲ್ಲಿದ್ದೀನಿ. ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಅಷ್ಟು ದೊಡ್ಡದಾಗಿರುವಂಥ ಒಂದು ಗೇಟನ್ನು ಅಳವಡಿಕೆ ಮಾಡೋದಕ್ಕೆ ಗುತ್ತಿಗೆದಾರರು ಒಂದು ಸಣ್ಣ ಕ್ಲ್ಯಾಂಪನ್ನು ಬಳಸಿರುವಂಥದ್ದು. ಅಲ್ಲೇ ಗೊತ್ತಾಗುತ್ತೆ ಗುತ್ತಿಗೆದಾರರು ಎಂಥ ಕಳಪೆ ಕಾಮಗಾರಿಯನ್ನು ಮತ್ತು ಎಷ್ಟು ನಿರ್ಲಕ್ಷ್ಯವಾಗಿ ಈ ಒಂದು ಆ ಟೆಂಡರನ್ನು ಪಡೆದುಕೊಂಡು ಈ ಮೈದಾನದ ಕಾಮಗಾರಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಅಲ್ಲಿ ಕಾಣುತ್ತೆ. ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಅಷ್ಟು ದೊಡ್ಡ ಗೇಟ್ ಇದೆ ಪೃಥ್ವಿ, ಅದು ಅದನ್ನು ಎತ್ತೋದಕ್ಕೇ 3-4 ಜನ ಬೇಕು ಅಂತ. ಅಷ್ಟು ಭಾರ ಇರುವಂಥ ಗೇಟನ್ನು ನೇತು ಹಾಕೋದಕ್ಕೆ ಈ ರೀತಿಯಾಗಿರುವಂಥ 2 ಸಣ್ಣ ಕ್ಲ್ಯಾಂಪ್ಗಳನ್ನು ಮಾಡಿ, ಸಣ್ಣದಾಗಿರುವಂಥ ಗೂಟಗಳನ್ನು ಇಟ್ಟಿರುವಂಥದ್ದು. ಸೊ ಇದನ್ನು ಒಂದು ದೊಡ್ಡದಾಗಿ ಅಥವಾ ಅದನ್ನು ಪ್ರಾಪರಾಗಿ ಅಳವಡಿಕೆ ಮಾಡಿದ್ದೇ ಆಗಿದ್ದರೆ ಈ ಒಂದು ಘಟನೆ ನಡೀತಾ ಇರಲಿಲ್ಲ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಮಾತು ಕೂಡ. ಸೊ ಇಷ್ಟೊಂದು ಆ ಲೋಪವನ್ನು, ಇಷ್ಟೊಂದು ನಿರ್ಲಕ್ಷ್ಯವನ್ನು, ಇಂಥ ಕಳಪೆ ಕಾಮಗಾರಿ ಮಾಡಿರುವಂತಹ ಆ ಗುತ್ತಿಗೆ ಅಂದರೆ ಬೆನಕಾ ಡೆವಲಪರ್ಸ್ ಅನ್ನುವಂಥ ಗುತ್ತಿಗೆ ಸಂಸ್ಥೆಯನ್ನು ಯಾಕೆ ಬಿಬಿಎಂಪಿ ಅಧಿಕಾರಿಗಳು ಸೇಫ್ ಮಾಡ್ತಾ ಇದೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿರುವಂಥ ಪ್ರಶ್ನೆ. 2021ರಲ್ಲಿ ಈ ಒಂದು ಮೈದಾನದ ಕಾಮಗಾರಿ ಮಾಡೋದಕ್ಕೆ ಟೆಂಡರನ್ನು ಪಡೆದುಕೊಳ್ಳುತ್ತೆ ಬೆನಕಾ ಡೆವಲಪರ್ಸ್ ಅನ್ನುವಂಥ ಒಂದು ಗುತ್ತಿಗೆ ಸಂಸ್ಥೆ. ಆದ ಬಳಿಕ 2022ರಲ್ಲಿ ಈ ಒಂದು ಮೈದಾನದ ಕಾಮಗಾರಿಯನ್ನು ಪೂರ್ತಿ ಮಾಡಿ ಇಲ್ಲಿ ಲೋಕಾರ್ಪಣೆಯನ್ನು ಮಾಡೋದಕ್ಕೂ ಕೂಡ, ಉದ್ಘಾಟನೆಯನ್ನು ಮಾಡೋದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಾರೆ. ಆದರೆ ಯಾವಾಗ 2022ರಲ್ಲಿ ಈ ಒಂದು ಕಾಮಗಾರಿ ಬೆನಕಾ ಡೆವಲಪರ್ಸ್ ಅನ್ನುವಂಥ ಸಂಸ್ಥೆ ಮುಗಿಸಿ ಉದ್ಘಾಟನೆಗೆ ಅಂತ ಪಾಲಿಕೆ ಕೈ ಕೊಡುತ್ತೋ, ಆ ಉದ್ಘಾಟನೆ ಆದ ಕೆಲವು ದಿನಗಳಲ್ಲಿ ಈ ಗೇಟ್ ಮೊದಲನೇ ಬಾರಿ ಬಿದ್ದಿದ್ದು ಅಂತ ಇಲ್ಲಿನ ಸ್ಥಳೀಯರು ಕೂಡ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಅದಾದ ಬಳಿಕ DLS ಅಂದರೆ DLP ಪ್ರಕಾರ ಮುಂದಿನ 2022ರಲ್ಲಿ ಆಗಿರುವಂಥ ಇದು ಒಪ್ಪಂದ, ಇದು ಮುಂದಿನ 2024 ಮಾರ್ಚ್ವರೆಗೂ ಕೂಡ ಈ ಒಂದು ಮೈದಾನದ ನಿರ್ವಹಣೆ ಸಂಪೂರ್ಣ ಬೆನಕಾ ಡೆವಲಪರ್ಸ್ ಅಂದರೆ ನಿಮ್ಮ ಹೊಣೆಯಾಗಿರುತ್ತೆ ಅಂತ ಬಿಬಿಎಂಪಿ ಎಗ್ರಿಮೆಂಟ್ ಕೂಡ ಮಾಡಿತ್ತು. ಆದರೆ ಕಳೆದ 6 ತಿಂಗಳ ಹಿಂದೆ ಅಷ್ಟೇ ಈ ಒಂದು ನಿರ್ವಹಣೆಯ ಟೆಂಡರ್ನ ಒಪ್ಪಂದ ಕೂಡ ಮುಕ್ತಾಯ ಆಗಿರುವಂಥದ್ದು. ಒಪ್ಪಂದ ಮುಗಿದು ಕೇವಲ 6 ತಿಂಗಳ ಅವಧಿಗೆ ಈ ರೀತಿಯಾಗಿರುವಂಥ ಒಂದು ಘಟನೆ ನಡೆಯುತ್ತೆ ಅಂತಂದರೆ ಬೆನಕಾ ಡೆವಲಪರ್ಸ್ ಸಂಸ್ಥೆ ಮಾಡಿರುವಂಥ ಕಳಪೆ ಕಾಮಗಾರಿ ಎಂಥದ್ದು ಅಂತ ನಮಗಿಲ್ಲಿ ಗೊತ್ತಾಗುತ್ತೆ. ಆದರೆ ಇಷ್ಟೆಲ್ಲ ಲೋಪ ಎಸಗಿರುವಂಥ ಈ ಒಂದು ಸಂಸ್ಥೆಯ ವಿರುದ್ಧ ಯಾಕೆ ಬಿಬಿಎಂಪಿ ಅಧಿಕಾರಿಗಳು ಒಂದು ಕ್ರಮ ಜರುಗಿಸ್ತಾ ಇಲ್ಲ? ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕೋದಾಗಿರ್ಬೋದು, ಅಥವಾ ಅವರಿಗೆ ಇದ್ರ ಜೊತೆಗೆ ಕೊಟ್ಟಿರುವಂಥ ಸಾಕಷ್ಟು ಟೆಂಡರ್ ಕಾಮಗಾರಿಗಳಿದೆ ಅದನ್ನು ರದ್ದು ಮಾಡುವಂಥದ್ದಾಗಲಿ, ಅದು ಯಾವುದನ್ನು ಕೂಡ ಬಿಬಿಎಂಪಿ ಅಧಿಕಾರಿಗಳು ಮಾಡದೇ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಬಿಬಿಎಂಪಿ ಅಧಿಕಾರಿಗಳು ಮತ್ತು ಬೆನಕಾ ಡೆವಲಪರ್ಸ್ ಸಂಸ್ಥೆ ನಡುವೆ ಏನೋ ಒಂದು ರೀತಿಯಾದಂಥ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನುವಂಥ ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿ.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.